ನಿನ್ನೆ ಶನಿವಾರ ಅದನ್ನು ತೆಗಿಯಕ್ಕೆ ಹೇಳಿದ್ದೆ, ತೆಗಿತಾ ಇದ್ದಾಳೆ. ಹಂಗೆ ಇವತ್ತು ನನಗೆ ಮಕ್ಕಳಿಗೆಲ್ಲ ಕೆಲಸನ ಹೇಳ್ಕೊಡ್ಬೇಕು. ಎಲ್ಲ ಒಂದೇ ಟೈಮು ಎಲ್ಲನೂ ನಡೆಯುತ್ತೆ ಅನ್ನೋದು ಇರೋಲ್ಲ. ಹಂಗಾಗಿ ತರಕಾರಿ ತೆಗ್ದಿರೋ ಅಂತಂದು ಎಲ್ಲನೂ. ಇವತ್ತು ಅವಳು ಶೂಟಿಂಗ್ ಹೋಗೋದಿತ್ತು. ಏನಪ್ಪ ಶೂಟಿಂಗ್ ಅಂದರೆ ಅವಳಿಗೆ ಆಡಿಷನ್ ಇತ್ತು. ನಮ್ಮೂರಲ್ಲೇ BRPಲಿ ಆಡಿಷನ್ ಮಾಡ್ತಾಯಿದ್ದಾರೆ. ಹೋಗೋಣ ಅಂದ್ಕೊಂಡ್ವಿ. ಇವತ್ತು ಅವ್ರ ಅಪ್ಪಾಜಿ ತೋಟಕ್ಕೆ ಗೊಬ್ಬರ ಹಾಕಬೇಕು ಅಂತ ಕೆಲಸದವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಹಂಗಾಗಿ ನನಗೂ ಹೋಗೋಕ್ಕಾಗಲ್ಲ. ಹಂಗಾಗಿ ಇವತ್ತು ಅವ್ಳು ಪೋಸ್ಟ್ಪೋನ್ ಆಯಿತು ಹೋಗೋದು. ನಾಳೆನೂ ಹೋಗೋಕ್ಕಾಗಲ್ಲ. ಮುಂದಿನ ವಾರ ಕಳಿಸ್ಬೇಕು ಅಷ್ಟೇ. ಗೊತ್ತಿಲ್ಲ, ಏನೋ ಮಕ್ಕಳು ಫಿಲಮ್ ತೆಗಿತಾರಂತೆ. ಅದಕ್ಕೆ ಎಲ್ಲ ಅರ್ಜಿ ಎಲ್ಲ ಬರ್ಸ್ಕೊಂಡು ಹೋಗಿದ್ರು. ಆಡಿಷನ್ ಇದೆ ಕಳಿಸಿ ಅಂತ ಫೋನ್ ಮಾಡಿದರು. ಹೋಗೋಕ್ಕಾಗ್ತಾಯಿಲ್ಲ, ಬೇಜಾರಾಗ್ತಾಯಿದೆ. ಕಳಿಸ್ಬೇಕು ಮಕ್ಕಳನ್ನ. ಎಲ್ಲದರಲ್ಲೂ ಕಳಿಸ್ತಾಯಿದ್ರು, ಎಲ್ಲದನ್ನು ಕಲಿಯೋಕ್ಕೆ ಹೇಳ್ತಾಯಿದ್ರು. ಮಕ್ಕಳಿಗೂ ಒಂದು ಹುಮ್ಮಸ್ಸು ಬರುತ್ತೆ ಕಲಿಯೋಕ್ಕೆ. ನೋಡೋಣ, ಟೈಮ್ ಇದೆ, ಇನ್ನು ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡ್ತೀನಿ. ಒಂದು ಇನ್ನೂ ಕೆಲಸ ಆಗಿಲ್ಲ. ಭಾನುವಾರ ವಾರ ಆಗಿರೋದ್ರಿಂದ ಮನೆಯೆಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೆ. ಹಂಗಾಗಿ ಲೇಟ್ ಆಯಿತು. ತಿಂಡಿ ಮಾಡ್ತಾಯಿದ್ದೀನಿ. ನಮ್ಮನ್ನ ಬೆಳಗ್ಗೆನೇ ಗೊಬ್ಬರ ತೊಗೊಂಡು ಹೋದ್ರು, ಕೆಲಸನ ಕರ್ಕೊಂಡು ತಿಂಡಿ ಮಾಡ್ತಾಯಿದ್ದೀನಿ. ಅವ್ರಿಗೆ ಕೂಡ ಸೇರಿಸಿ. ಗಿಡ ಗಿಡ ಮರ ಗಿಡ, ಇದು ದೊಡ್ಡಪತ್ರೆ ಗಿಡ. ಇಲ್ಲಿ ಎಂಟೆಂಟು ಗಿಡ ಇದೆ. ಪಪ್ಪಾಯ ಗಿಡ ಕೂಡ ಇದೆ. ಇದದು ಮಲ್ಲಿಗೆ ಹೂವು ಗಿಡ. ಇದದು ಗೊತ್ತಿಲ್ಲ. ಇದು ತಿಂತಾರಲ್ಲ, ಇದು ತಿಂತಾರೆ. ನಮ್ಮ ಮನೆಯಲ್ಲಿ ಇದನ್ನು ತಿಂತಾರೆ. ಇದನ್ನು ತಿಂತಾರೆ. ನೋಡಿ ತಿಂತೀವಿ ನಾವು ಇದನ್ನು. ಮಲ್ಲಿಗೆ ಹೂವು ನೋಡಿ, ಮಲ್ಲಿಗೆ ಹೂವು. ಮಮ್ಮಿ, ಮಲ್ಲಿಗೆ ಹೂವು ಬಿಟ್ಟಿದ್ದಾವೆ. ಇದು ನಮ್ಮ ವೇರಂಡ. ಇದು ನಮ್ಮ ಅಜ್ಜಿ. ಇದು ನಮ್ಮ ಕೃಷಿ ಕಟ್ಟೆ. ಪಲಾವ್ ಮಾಡ್ತಾಯಿದ್ದೀನಿ, ಪಾಲಕ್ ಪಲಾವು. ಎಲ್ಲ ಇಂಗ್ರೀಡಿಯೆಂಟ್ಸ್ ಏನೋ ತೋರಿಸ್ತಿದ್ದೆ ನಾನು, ಮಾಡಿಬಿಟ್ಟಿದ್ದೆ ಆಗಲೇ. ಪಲಾವ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾಯಿ ಚಟ್ನಿನೂ ಮಾಡ್ತೀನಿ. ಇಡ್ಲಿಗೆ ಹಾಕಿದ್ದೆ, ಹಂಗಾಗಿ ಇಡ್ಲಿಗೆ ರುಬ್ಬಬೇಕು ಈಗ. ಆಗಲೇ 7:15 ಆಯಿತು. ಇಡ್ಲಿಗೆ ರುಬ್ಬಿಟ್ಬಿಟ್ರೆ ಆಮೇಲೆ ಊಟ ಮಾಡಿದ ಮೇಲೆ ಏನು ಮಾಡೋಂಗೆ ಆಗೋಲ್ಲ. ಅದಕ್ಕೆ ಬೇಗ ರುಬ್ಬಿಟ್ಬಿಡೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಅನ್ನಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಅನ್ನ ಇದೆ, ಇದು ಮಧ್ಯಾಹ್ನ ಮಾಡಿದ್ದು. ಇಲ್ಲಿ ಮೂಲಂಗಿ ಸಾಂಬಾರು ಮಾಡಿದ್ನಲ್ಲ ಮಧ್ಯಾಹ್ನ, ಅದೇ ಇದೆ. ಸಾಂಬಾರಂತೂ ಸೂಪರ್ ಆಗಿಬಿಟ್ಟಿತ್ತು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಮೂಲಂಗಿ ಸಾಂಬಾರು ಅಂದರೆ ನಂಗೆ ತುಂಬ ಇಷ್ಟ. ನನಗೂ ನಮ್ಮ ಮನೆಯವ್ರಿಗೂ ಇಷ್ಟ ಆಗುತ್ತೆ. ನನ್ನ ಮಗಳು ಕೂಡ ಊಟ ಮಾಡ್ತಾಳೆ. ನಮ್ಮ ಅತ್ತೆಗೇ ಇಷ್ಟ ಆಗಲ್ಲ ಅದು. ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಟೀ ಕುಡಿಬೇಕು. ಟೀ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಟೀ ಕುಡಿತೀನಿ. ಉದ್ದಿನಬೇಳೆ ನೆನೆಸಿದ್ದೀನಿ, ಉದ್ದಿನ ವಡೆ ಮಾಡೋಣ ಅಂತ. ನೆನ್ನೆ ನಾನು ಅದು ಇಡ್ಲಿಗೆಲ್ಲ ರುಬ್ಬಿಟ್ನಲ್ಲ, ಇವಾಗ 1-2 ಗಂಟೆ ಆಯಿತು ನಾನು ಉದ್ದಿನಬೇಳೆ ನೆನೆಸಿ. ಹಿಟ್ಟು ಚೆನ್ನಾಗಿ ಉದಿದು ಬಂದಿತ್ತು, ಮೇಲೆ ತನಕ ಬಂದಿತ್ತು. ಅವತ್ತು ದೋಸೆಗೆ ಅಂತ ಮಾಡಿದ್ದು ಉಕ್ಕೇ ಇರಲಿಲ್ಲ. ಇಲ್ಲಿ ಇಡ್ಲಿ ಬೇಯಕ್ಕೆ ಇಟ್ಟಿನಿ. ಇಲ್ಲಿ ಸಾಂಬಾರಿಗೆ ಬೇಳೆ ಎಲ್ಲ ಹಾಕಿ ಇಟ್ಟಿದ್ದೀನಿ ರುಬ್ಬಕ್ಕೆ. ಚಟ್ನಿಗೆ ಹಸಿಮೆಣ್ಸಿಕಾಯಿ ಬೇಯಕ್ಕೆ ಇಟ್ಟಿದ್ದೀನಿ, ಹುರಿಯೋಕೆ ಇಟ್ಟಿದ್ದೀನಿ. ಏನಾಯಿತು ಗೊತ್ತಾ, ಉದ್ದಿನ ವಡೆ ಮಾಡೋಣ ಅಂತ ನೆನೆಸಿದ್ನ, ಸ್ವಲ್ಪ ತೆಳುವಾಗ್ಬಿಡ್ತು ಹಿಟ್ಟು. ಉದ್ದಿನ ವಡೆ ಶೇಪೇ ಬರಲಿಲ್ಲ. ನೋಡಿ, ಈ ಥರ ಸುಮ್ಮನೆ ರವಂಡಿಗೆ ಹಾಕ್ಬಿಟ್ಟೆ. ಸೂಪರಾಗಿ ಬಂದಿದ್ದಾವೆ, ಗರಿಯಾಗಿ. ಹೇಳ್ರಿ. ಚೆನ್ನಾಗಿದೆ ಕಣೆ. ಮೆತ್ತನ ಇಡ್ಲಿ, ಮಲ್ಲಿಗೆ ಇಡ್ಲಿ, ಹೋಟ್ಲು ಥರ ಆಕಾರವಿಲ್ಲದ ಹೋಟ್ಲಲ್ಲಿ ಆಕಾರವಿಲ್ಲದ ಇದು. ಅದ್ರ ಟೇಸ್ಟ್ ಮಾತ್ರ ಚೆನ್ನಾಗಿದೆ. ಉದ್ದಿನ ವಡೆ ಟೇಸ್ಟ್ ಚೆನ್ನಾಗಿದೆಯಾ? ಒಂದು ಬೋಂಡ ತೋರಿಸಿಲಿ. ಟೇಸ್ಟ್ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಇಷ್ಟು ಕಷ್ಟಪಟ್ಟು ಮಾಡೀನಿ. ಆಕಾರ ಇಲ್ಲದ ಉದ್ದಿನ ವಡೆ ಆದರೂ ಟೇಸ್ಟ್ ಸೂಪರ್ ಆಗಿದೆಯಂತೆ. ಚೆನ್ನಾಗಿದೆಯಾ?
ಟೇಸ್ಟ್ ಚೆನ್ನಾಗಿದೆ, ಆಕಾರ ಇಲ್ಲ ಉದ್ದಿನ ಹೋಟ್ಲು. ಆದ್ರೂ ನಮ್ಮ ಮನೆಯವರು ಯಾವುದು ಕರೆಕ್ಟಾಗಿ ಹೇಳಲ್ಲ. ನಾನು ದಿನಾನು ಕೇಳಬೇಕು, ತಿಂಡಿ ಚೆನ್ನಾಗಿದೆಯಾ, ಊಟ ಚೆನ್ನಾಗಿದೆಯಾ, ಸಾಂಬಾರು ಚೆನ್ನಾಗಿದೆಯಾ ಅಂತ. ಚೆನ್ನಾಗೈತೆ ಅಂದ್ರೆ ಉಣ್ತಾ ಇದ್ದೀನಿ ನಾನು, ಉಣ್ತಾ ಇದ್ದೀನಿ ಚೆನ್ನಾಗೈತೆ ಅಂತ. ನೋಡ್ರಿ ಹಿಂಗೆ ನಮ್ಮ ಮನೆಯವ್ರದ್ದು. ನೋಡಿ ಎಗ್ ರೈಸ್ ಮಾಡಿದೆ, ರಾತ್ರಿ ಆಗಿದೆಯಲ್ಲ ಒಂದು ಟೈಮಿಗೆ ಮತ್ತೆ ಸಾಂಬಾರು ಮಾಡ್ಕೊಂಡ್ರೆ ಈ ಚಳಿಗೆ ಅದಕ್ಕೂ ಮತ್ತೆ ಬೆಳಗ್ಗೆ ಉಳಿದ್ರೆ ತಿನ್ನೋಕ್ಕಾಗಲ್ಲ. ಹಂಗಾಗಿ ಎಗ್ ರೈಸ್ ಮಾಡಿದೆ, ಸೂಪರಾಗಿ ಬಂದಿದೆ. ಇವತ್ತಿಂದು ವಿಡಿಯೋ ಇಷ್ಟೇ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ನೋಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕಲರ್ ಕಾಣ್ತಾ ಇಲ್ಲ.